ನಿಮಗೆ ನೆನಪಿದೆಯಾ? ಯಾರೆಲ್ಲ 90s ಕಿಡ್ಸ್ ಅಥವಾ ಅದಕ್ಕೂ ದೊಡ್ಡವರಿದ್ದೀರೋ ಅವರಿಗೆ ಈ ವಿಡಿಯೋದ ಮಹತ್ವ ತುಂಬಾ ಅರ್ಥ ಆಗುತ್ತೆ. ನಾವೆಲ್ಲ ಸ್ನಾನ ಮಾಡುವಾಗ ನಮ್ಮ ಅಜ್ಜಿ ತಲೆಗೆ ಅಂದರೆ ನೆತ್ತಿಗೆ ಬಿಸಿಯಾದ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿ ಮುಖಕ್ಕೆ ಬೆಳ್ಳಗಾಗಲಿ ಅಂಥೇಳಿ ಕಡಲೆ ಹಿಟ್ಟನ್ನು ಹಚ್ಚಿ ಸ್ನಾನವನ್ನು ಮಾಡಿಸ್ತಾ ಇದ್ರು. ಅದೇ ರೀತಿ ಪಕ್ಕದ ಊರಲ್ಲಿ ಜಾತ್ರೆ ಇದ್ದರೆ ಆ ಜಾತ್ರೆಗೆ ಯಾರಾದರೂ ಎತ್ತಿನ ಬಂಡಿಯನ್ನು ಕಟ್ಟಿದರೆ ಆ ಎತ್ತಿನ ಬಂಡಿಯಲ್ಲಿ ಈ ಜಾಗ ನಂದು ಈ ಜಾಗ ನಿಂದು ಅಂತೇಳಿ ಹೊಡೆದಾಡಿ ಜಾತ್ರೆಗೆ ಹೋಗಿ ಒಂದು 2 ರೂಪಾಯಿ ಕೊಟ್ಟು ಬಲೂನನ್ನು ತೆಗೆದುಕೊಂಡು ಬಂದು ಮಜಾ ಮಾಡ್ತಿದ್ದಂತಹ ದಿನಗಳನ್ನು ನಾವು ನೆನಪಿಸ್ಕೋತೀವಿ. ಮನೆಗೆ ಒಂದರಂತೆ ಸೈಕಲ್ ಇರ್ತಿತ್ತು. ಆ ಒಂದು ಸೈಕಲ್ ಏನಾದರೂ ತುಕ್ಕು ಹಿಡಿದಿದ್ರೆ ಅಥವಾ ಏನಾದರೂ ಕೆಟ್ಟಿದ್ರೆ ಅದಕ್ಕೆ ಬಿಸಿ ಎಣ್ಣೆಯನ್ನು ಹಾಕಿ ನಾವೇ ಸ್ವತಃ ಆಯಿಲ್ ಸರ್ವಿಸನ್ನು ಮಾಡ್ಕೋತಾ ಇದ್ವಿ. ಅದೇ ಥರ ವಟಾರಕ್ಕೊಂದು ಅಥವಾ ಓಣಿಗೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇದ್ದರೆ ಅವ್ರ ಮನೆಯ ಮೂಲೆಯಲ್ಲಿ ಕುತ್ಕೊಂಡು ನಮಗೆ ಬೇಕಾದಂತಹ ಧಾರಾವಾಹಿ ಅಥವಾ ಪಂಚತಂತ್ರ, ಉದಯ ವಾರ್ತೆಗಳು ಅನ್ನೋ ಒಂದು ಕಾರ್ಯಕ್ರಮಗಳನ್ನು ನೋಡಿದ್ದನ್ನು ನಾವು ನೆನಪಿಸ್ಕೋತೀವಿ. ಅದೇ ಥರ ಪಂಚಮಿ ಬರೋದಕ್ಕೂ ಮುಂಚೆ ಹುಣಸೆ ಚಿಗುರು ಅಥವಾ ಹುಣಸೆ ಕಾಯಿಯನ್ನು ತಿಂದರೆ ಮುಖದ ಮೇಲೆ ಬಿಳಿ ತದ್ದಾಗುತ್ತೆ, ತಿನ್ನಬೇಡಿ ಅಂತ ಅಜ್ಜಿ ಹೇಳಿದ ಮಾತು. ಹಾಗೆಯೇ ಸಂಜೆ ಮುದ್ದೆಗೆ ತಂಬುಳಿ ಅಥವಾ ಶೇಂಗಾ ಬಜ್ಜಿಯನ್ನು ಮಾಡುವಾಗ ಅಮ್ಮ ಕದ್ದು ಶೇಂಗಾವನ್ನು ಹುರಿಯುವಾಗ ಅದರ ಅರ್ಧ ಅಮ್ಮನಿಗೆ ಗೊತ್ತಿಲ್ಲದೇ ತೆಗೆದುಕೊಂಡು ಬೆಲ್ಲ ಮತ್ತು ಹುರಿದ ಶೇಂಗಾವನ್ನು ಕದ್ದು ತಿಂದಿದ್ದನ್ನು ನಾವು ನೆನಪಿಸ್ಕೋತೀವಿ. ಅದೇ ಥರ ಯಾರಾದರೂ ಸಂಬಂಧಿಕರ ಮದುವೆಯಲ್ಲಿ ಗ್ರ್ಯಾಂಡಾಗಿ ಅಡುಗೆಯನ್ನು ಮಾಡಿಸಿದಾಗ ಸಣ್ಣ ಪುಟ್ಟ ಹಪ್ಪಳಗಳ ತುಂಡು ಅಥವಾ ಸಂಡಿಗೆಯ ತುಂಡನ್ನು ತೆಗೆದುಕೊಂಡು ಜೇಬಲ್ಲಿ ಹಾಕ್ಕೊಂಡು ಯಾರಿಗೂ ಕಾಣದೇ ಇರೋ ಹಾಗೆ ತಿಂದಿದ್ದನ್ನು ನಾವು ನೆನಪಿಸ್ಕೋತೀವಿ. ಆವಾಗ ಆ ಹಪ್ಪಳ ಮತ್ತು ಸಂಡಿಗೆ ನಮಗೆ ಈಗಿನ ಚಿಪ್ಸ್ಗೆ ಸಮಾನವಾಗಿತ್ತು. ಅದೇ ಥರ ಬಿಳಿ ತದ್ದುಗಳು ಜಾಸ್ತಿ ಆದರೆ ಅಜ್ಜಿ ಹೇಳ್ತಾ ಇದ್ಲು, ಮಗುಗೆ ಪೌಷ್ಟಿಕಾಂಶದ ಕೊರತೆ ಜಾಸ್ತಿ ಆಗಿರಬೇಕು, ರಾತ್ರಿ ಮಲಗುವಾಗ ಶೇಂಗಾ ಮತ್ತು ಬಾದಾಮಿಯನ್ನು ನೆನೆಸಿಟ್ಟು ಬೆಳಗ್ಗೆ ಮಗುಗೆ ಕೊಡು, ಎಲ್ಲ ಸರಿ ಹೋಗುತ್ತೆ ಅಂತ. ಅದೇ ನಮಗೆ ಪ್ರೋಟೀನ್ ಪೌಡ್ರ್ ಆಗಿತ್ತು. ಭಾನುವಾರ ಬಂತು ಅಂದರೆ ಸಾಕು, ಹುಣಸೆ ಹಣ್ಣನ್ನು ಕಿತ್ಕೊಂಡ್ಬಂದು ಒಬ್ಬೊಬ್ಬರ ಮನೆಯಿಂದನೂ ಉಪ್ಪು, ಖಾರ, ಜೀರಿಗೆ, ಕೊತ್ತಂಬರಿ ಮತ್ತು ಕರಿಬೇವನ್ನು ತಂದು ಹುಣಸೆ ಚಿಗಳಿಯನ್ನು ಮಾಡಿಕೊಂಡು ಅದನ್ನು ಒಂದು ಕಡ್ಡಿಗೆ ಸಿಗಿಸ್ಕೊಂಡು ಎಲ್ಲರಿಗೂ ವಟಾರದಲ್ಲಿರುವಂತಹ ಎಲ್ಲರಿಗೂ ಕೂಡ ತೋರಿಸಿ ಬಾಯಲ್ಲಿ ನೀರು ಬರೆಸ್ತಿದ್ದನ್ನು ನಾವು ನೆನೆಸ್ಕೊತೀವಿ. ಬೇಸಿಗೆ ಬಂತು ಅಂದರೆ ಸಾಕು, ಅಮ್ಮ ಸಂಡಿಗೆಯನ್ನು ಇಡಲಿಕ್ಕೆ ಅಂದರೆ ಹಬ್ಬ ಹರಿದಿನಗಳಿಗೆ ಬೇಕಾದಂತಹ ಸಂಡಿಗೆಯನ್ನು ಇಡಲಿಕ್ಕೆ ಮಾಳಿಗೆ ಮೇಲೆ ಹೋಗಿ ಸಂಡಿಗೆಯನ್ನು ಇಟ್ಟು ಖಾಲಿ ಪಾತ್ರೆಗಳನ್ನು ಕೆಳಗೆ ತಂದಾಗ ಆ ಪಾತ್ರೆಯಲ್ಲಿ ಅಂಟಿಕೊಂಡಂತಹ ಮುದ್ದೆಯನ್ನು ಅಂದರೆ ಸಂಡಿಗೆಯ ಒಂದು ಅಂಬ್ಲಿಯನ್ನು ತಿನ್ನೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ನಾವೆಲ್ಲ ಪಡ್ಡು, ಇಡ್ಲಿ, ದೋಸೆ ಈ ಥರ ವೆರೈಟಿ ತಿಂಡಿಯನ್ನು ತಿನ್ನಬೇಕು ಅಂದರೆ ಅಥವಾ ಹೋಳಿಗೆ, ಕಡುಬು, ಕರ್ಚಿಕಾಯಿ ಈ ಥರ ಸಿಹಿ ತಿಂಡಿಯನ್ನು ತಿನ್ನಬೇಕು ಅಂದರೆ ಹಬ್ಬಗಳೇ ಬರಬೇಕಿತ್ತು. ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ದಿನ ಮಾತ್ರ ಮನೆಯಲ್ಲಿ ಪಡ್ಡು, ಇಡ್ಲಿ, ದೋಸೆಯನ್ನು ಮಾಡ್ತಾಯಿದ್ರು. ಈ ಥರ ನಮಗೆ ನಮ್ಮ ಚಿಕ್ಕ ವಯಸ್ಸಿನ ನೆನಪಾಗುತ್ತೆ. ಆದರೆ ನಾವು ಆ ವಯಸ್ಸಲ್ಲಿ ದೊಡ್ಡವ್ರು ಹೇಳಿದ ಪ್ರತಿ ಮಾತನ್ನು ಚಾಚು ತಪ್ಪದೆ ಕೇಳ್ತಾ ಇದ್ವಿ ಮತ್ತು ದೊಡ್ಡವ್ರಿಗೆ ನಾವು ಬೆಲೆಯನ್ನು ಕೊಡ್ತಾ ಇದ್ವಿ. ಅವರು ಹೇಳುವಂತಹ ಅನುಭವದ ಮಾತುಗಳನ್ನು ನಾವು ಚಾಚು ತಪ್ಪದೆ ಪಾಲಿಸ್ತಾ ಇದ್ವಿ. ಪಾಲಿಸದೇ ಇದ್ದರೆ ಗೊತ್ತಲ್ವ ನಿಮಗೆ ಏನಾಗ್ತಿತ್ತು ಅಂತ. ಚಾಟಿ ಏಟು ಕಾಯಂ. ಇಂದಿನ ಜನ್ರೇಷನಿನ ಮಕ್ಕಳು ಹೇಗೆ ಬೆಳೀತಾ ಇದ್ದಾರೆ ಅನ್ನೋದನ್ನು ಪಾರ್ಟ್ 2 ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ತಪ್ಪದೆ ನೋಡಿ. ಹಾಗೆಯೇ ವಿಡಿಯೋ ಬಗ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕನ್ನು ಮಾಡಿ. ಧನ್ಯವಾದ.